ಜುಲೈ 11ರ ರಾಷ್ಟ್ರೀಯ ಲೋಕ ಅದಾಲತ್ ಪ್ರಯುಕ್ತ ಚಿಕ್ಕಮಗಳೂರಿನ ಜಿಲ್ಲೆಯಾದ್ಯಂತ ಎಲ್ಲ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಹುದಂತಹ ಎಲ್ಲ ಕ್ರಿಮಿನಲ್ ಹಾಗೂ ಸಿವಿಲ್ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸಲಾಗುವುದು ಎಂದು ಮುಖ್ಯ ನ್ಯಾಯಾಧೀಶರು ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾದ ರವೀಂದ್ರ ಹೆಗಡೆಯವರು ತಿಳಿಸಿದರು. ದಿನಾಂಕ 11/7/2026ರಂದು ರಾಷ್ಟ್ರಾದ್ಯಂತ ಲೋಕ ಅದಾಲತ್ ಕಾರ್ಯಕ್ರಮ ನಡೀತದೆ. ಇಡೀ ದೇಶದ ಎಲ್ಲ ನ್ಯಾಯಾಲಯಗಳಲ್ಲಿ ಲೋಕ ಅದಾಲತ್ ಕಾರ್ಯಕ್ರಮ ನಡೆಯುತ್ತೆ. ಜನರು ರಾಜಿ ಸಂಧಾನದ ಮೂಲಕ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರ್ತಕ್ಕಂಥ ಪ್ರಕರಣಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಹ ಜುಲೈ 11ರಂದು ಲೋಕ ಅದಾಲತ್ ನಡೀತದೆ. ಒಟ್ಟು ನಮ್ಮ ಜಿಲ್ಲೆಯಲ್ಲಿ 43,821 ಪ್ರಕರಣಗಳಿದೆ. ಅದರಲ್ಲಿ ಸಿವಿಲ್ ಪ್ರಕರಣಗಳು 20,929 ಇದೆ. ಕ್ರಿಮಿನಲ್ ಪ್ರಕರಣಗಳು 22,892 ಇದೆ. ಎಲ್ಲ ಪ್ರಕರಣಗಳನ್ನು ರಾಜಿಗೆ ತೆಗೆದುಕೊಳ್ಳಿಕ್ಕೆ ಬರುವುದಿಲ್ಲ. ಅವರ ಅಪರಾಧದ ಪ್ರಕರಣಗಳನ್ನು ರಾಜಿಗೆ ತಗೊಳ್ಳಿಕ್ಕೆ ಬರುವುದಿಲ್ಲ. ಅದನ್ನು ಬಿಟ್ಟು ನಮ್ಮಲ್ಲಿ ಸಾಕಷ್ಟು ಪ್ರಕರಣಗಳು ಸುಮಾರು ಒಂದು 30,000 ಪ್ರಕರಣಗಳು ಇದೆ. ಅದರೊಳಗೆ ಸುಮಾರು ಒಂದು 20% ಅಂದರೆ ಸುಮಾರು 6,000 ಪ್ರಕರಣಗಳನ್ನು ಲೋಕ ಅದಾಲತ್ನಲ್ಲಿ ನಾವು ಬಗೆಹರಿಸಲಿಕ್ಕೆ ತೆಗೆದುಕೊಳ್ಳುವ ಉದ್ದೇಶದಿಂದ ಈಗಾಗಲೇ ನಾವು ಸುಮಾರು 6,338 ಪ್ರಕರಣಗಳನ್ನು ಆಯ್ಕೆ ಮಾಡಿದ್ದೇವೆ. ಎನ್ಡಿಎ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು, ರಾಜಿಯಾಗಬಹುದಾದ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸಹ ಇತ್ಯರ್ಥ ಪಡಿಸಲಾಗುವುದು ಹಾಗೂ ಎಲ್ಲ ನ್ಯಾಯಾಲಯಗಳಲ್ಲೂ ಪ್ರತಿದಿನ ಪೂರ್ವಭಾವಿ ಬೈಠಕ್ಗಳನ್ನು ಮಾಡಿ ರಾಜಿ ಸಂಧಾನ ಮಾಡಲಾಗುವುದು ಎಂದರು. ಈ ಪ್ರಕರಣಗಳನ್ನು ರಾಜಿಗೆ ತಗೊಳ್ಬೋದು ಅಂತೇಳಿ, ಇದಲ್ಲದೆ ನಮಗೆ ಜನರಿಗೂ ಗೊತ್ತಿರುತ್ತೆ ಅವರ ಪ್ರಕರಣಗಳು ಏನೇನಿದೆ ಅದನ್ನು ರಾಜಿ ಮೂಲಕ ಬಗೆಹರಿಸ್ಬೋದು ಅಂತೇಳಿ. ಅಂಥ ಪ್ರಕರಣಗಳಿದ್ದರೆ ಅವರು ನ್ಯಾಯಾಲಯದ ಮೂಲಕ ತಮ್ಮ ವಕೀಲರನ್ನು ಸಂಪರ್ಕಿಸಿ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡ್ರೆ ಆ ಪ್ರಕರಣವನ್ನು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿ ಜನರಿಗೆ ಅವರಿಗೆ ಅದರಿಂದ ನ್ಯಾಯಾಲಯದ ಶುಲ್ಕ ಸಹ ಮರಳಿ ಬರ್ತದೆ. ಮತ್ತು ಎಲ್ಲ ರೀತಿಯಲ್ಲಿ ರಾಜಿ ಮೂಲಕ ಬಗೆಹರಿಸಿಕೊಂಡ್ರೆ ಸಂಬಂಧಗಳು ಒಳ್ಳೆಯದಾಗಿ ಉಳಿಯುತ್ತೆ. ಹೀಗಾಗಿ ಹೆಚ್ಚಿನ ಪ್ರಕರಣಗಳು ರಾಜಿಯಲ್ಲಿ ತೀರ್ಮಾನ ಆಗಲಿಕ್ಕೆ ತಾವೆಲ್ಲ ಸಹಕರಿಸಬೇಕು ಅಂತೇಳಿ ನಾನು ಮನವಿ ಮಾಡಿ. ಈಗ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಇಂದ ನಮ್ಮ ಜಿಲ್ಲೆಗೆ ಒಟ್ಟು 38 ಕೇಸುಗಳನ್ನು ಕಳಿಸಿಕೊಟ್ಟಿದ್ದಾರೆ. ಅಲ್ಲಿ ಪೆಂಡಿಂಗ್ ಇರ್ತಕ್ಕಂಥ ಕೇಸಸ್ಸು. ಆ ಕೇಸುಗಳಲ್ಲಿ ನಾವು ಉಭಯ ಪಕ್ಷಗಾರರಿಗೂ ನೋಟಿಸನ್ನು ಕಳಿಸಿ ಇಲ್ಲಿ ಮಧ್ಯಸ್ಥಗಾರರ ಮುಖಾಂತರವಾಗಿ ರಾಜಿ ಸಂಧಾನವನ್ನು ಮಾಡ್ತಾ ಇದ್ದೀವಿ. ದೂರದಿಂದ ಬರಲಿಕ್ಕೆ ಆಗದೇ ಇರತಕ್ಕಂಥವ್ರಿಗೆ VC ಮುಖಾಂತರವಾಗಿ ಸಹ ನಾವು ಅದನ್ನು ಮಧ್ಯಸ್ಥಗಾರಿಕೆ ಸಂಧಾನ ಮಾಡೋದಕ್ಕೆ ಅವಕಾಶ ಇದೆ. ಇದರ ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೊಳ್ಬೇಕು. ಇದರ ಜೊತೆಯಲ್ಲಿ ಈ ತಿಂಗಳ 3ನೇ ಶನಿವಾರ ಚೆಕ್ ಬೌನ್ಸ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿರ್ತಕ್ಕಂತಹ ಲೋಕ ಅದಾಲತ್ ಇದೆ. ಅದನ್ನು ಸಹ ಚೆಕ್ ಬೌನ್ಸ್ ಕೇಸ್ಗಳು ಯಾರ್ಯಾರಿದ್ದಾರೆ ಅವರು ಸಹ ಅವುಗಳನ್ನು ನ್ಯಾಯಾಲಯದಲ್ಲಿ ಇತ್ಯರ್ಥಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಥ್ಯಾಂಕ್ ಯು. ನಮಸ್ಕಾರ. ಇದೇ ಜುಲೈ 11ನೇ ತಾರೀಕು ರಾಷ್ಟ್ರದಾದ್ಯಂತ ಜನತಾ ನ್ಯಾಯಾಲಯ ನಡೀತಾ ಇದೆ. ಅದರ ಅಂಗವಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಸಹ ಜನತಾ ನ್ಯಾಯಾಲಯ ಇದೆ. ಒಟ್ಟು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರುವಂತಹ 43,000 ಪ್ರಕರಣಗಳಲ್ಲಿ ರಾಜಿ ಆಗಬಹುದಾದಂಥದ್ದು ಪ್ರಕರಣಗಳು ಅಂಥೇಳಿ 3,215 ಪ್ರಕರಣಗಳನ್ನು ಗುರುತು ಮಾಡಲಾಗಿದೆ. ಈಗ ಸಾಕಷ್ಟು ಸಮಯ ಸಾಕಷ್ಟು ಆಯಸ್ಸನ್ನೇ ನ್ಯಾಯಾಲಯದಲ್ಲಿ ಕಾಲ ಕಳೀತಾ ಇರುವಂಥದ್ದನ್ನು ಭಾಳಷ್ಟು ಸಂಖ್ಯೆ ನಾವು ನೋಡಿದ್ದೀವಿ. ಕಕ್ಷಿಗಾರರು ಅದು ಸದುಪಯೋಗ ಪಡಿಸ್ಕೊಂಡು ಒಬ್ಬರು ನ್ಯಾಯಾಧೀಶರು ಒಬ್ಬರು ಸಂಧಾನಕಾರರ ಇಬ್ಬರ ಸಮಕ್ಷಮದಲ್ಲಿ ಉಭಯ ಪಕ್ಷಗಾರರು ಪರಸ್ಪರ ಮಾತುಕತೆಯ ಮೂಲಕ ತಮ್ಮ ವಿವಾದವನ್ನು ಇತ್ಯರ್ಥಪಡಿಸ್ಕೊಳ್ಬೋದಾದಂಥದ್ದು ಅವಕಾಶ ಇದೆ. ಅಲ್ಲಿ ಚರ್ಚೆ ಆಗ್ತದೆ, ಹಾಗೆ ಚೌಕಸಿನೂ ಆಗ್ತದೆ. ಅದು ಮಾಡಿಕೊಂಡು ಅಂತಿಮವಾಗಿ ತಮಗೆ ಬೇಕಾದದ್ದ ನ್ಯಾಯವನ್ನು ತಾವು ಒಪ್ಪಬಹುದಾದ ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದರಿಂದ ತಾವು ನ್ಯಾಯಾಲಯಕ್ಕೆ ತಿರುಗಾಡುವ ಅಥವಾ ಓಡಾಡುವ ಸಮಯ ಉಳಿತದೆ. ತಮ್ಮ ದುಡಿಮೆಯನ್ನು ತಾವು ತಮ್ಮ ಜೊತೆಯಲ್ಲಿ ಉಳಿಸ್ಕೊಳ್ಬೋದಾದದ್ದು ಅವಕಾಶ ಇದೆ. ಇನ್ನು ವಿವಾದ ವೈರತ್ವ ಮುಂದುವರಿಯೋದನ್ನು ಸಹ ನಿಲ್ಲಿಸೋದಕ್ಕೆ ಅವಕಾಶ ಇದೆ. ಈಗಾಗಲೇ ನ್ಯಾಯಾಲಯಕ್ಕೆ ಏನು ಶುಲ್ಕವನ್ನು ಪಾವತಿ ಮಾಡಲಾಗಿರ್ತದೋ ಅದನ್ನೂ ಸಹ ಮರುಪಾವತಿ ಈಗ ಅವಕಾಶ ಇದೆ. ಇದರಲ್ಲಿ ತಾವು ಉತ್ತಮವಾದಂಥದ್ದು ಸೌಹಾರ್ದಯುತ ವಾತಾವರಣದಲ್ಲಿ ಇರೋದಕ್ಕೆ ಅವಕಾಶ ಆಗ್ತದೆ. ಎಲ್ಲ ಕಕ್ಷಿಗಾರರು ಸಹ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ತಮ್ಮ ವಿವಾದವನ್ನು ಇತ್ಯರ್ಥಪಡಿಸ್ಕೊಂಡು ವಿವಾದ ಮುಕ್ತವಾಗಿ ಅವಕಾಶವನ್ನು ಬಳಸ್ಕೊಳ್ಬೇಕು ಅಂಥೇಳಿ ನಾನು ಈ ಮೂಲಕ ಕರೆ ನೀಡ್ತೇನೆ. ಧನ್ಯವಾದಗಳು.
ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಸುಚೇಂದ್ರ ಉಪಸ್ಥಿತರಿದ್ದರು.